ಈ ಒಂದು ಸಿನಿಮಾ ನನಗೆ ನಾನು ಇವ್ರನ್ನ ಕದನ ರಾಜು ಅಂತಲೇ ಕರೆಯೋದು. ಯಾಕೆ ಅಂತಂದರೆ ಕದನ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಮೇಘಾ ಸೀರಿಯಲ್ಲು. ಆ ಸೀರಿಯಲಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದವರು. ಡೈಲಾಗ್ ರೈಟ್ರ್ ಅದರಲ್ಲಿ ನಮ್ಮ ಕದನ ರಾಜು ಅವರು. ಹಾಗಾಗಿ ನಾನು ಕದನ ರಾಜು ಅಂತಲೇ ಅವ್ರನ್ನ ಆವಾಗಿಂದನೂ ಕರಿತಾ ಇದ್ದೆ. ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಕಾಮಿಡಿಗೆ ನನ್ನನ್ನು ನೆನೆಸ್ಕೊಂಡ್ರು. ನನಗೆ ಹೇಳಿದ್ರು ಈ ಥರ ಒಂದು ಕತೆ ಇದೆ ಅಂತ. ನನ್ನನ್ನು ನೆನೆಸ್ಕೊಂಡು ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರಾಜು ಸೋ ಮಚ್. ಯಾಕೆಂದರೆ ಈ ನಡುವೆ ಹಿರಿಯ ಕಲಾವಿದರಿಗೆ ಕೆಲಸ ತುಂಬ ಅದರಿಂದ ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ. ನಾನು PV ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರರ್ ಆಗಿ ಪ್ರಿನ್ಸಿಪಲಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಿನಿಮಾ ತುಂಬ ಕಮ್ಮಿ, ಏನಾದರೂ ಒಳ್ಳೆ ಸಿನಿಮಾ ಬಂತಾ ಕರೆದ್ರ ಕ್ಯಾರೆಕ್ಟ್ರ್ ಚೆನ್ನಾಗಿದ್ರೆ ಹೋಗಿ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಇವರು ಹೇಳಿದರು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು, ನೀನೇ ಮಾಡಬೇಕು ರೇಖಮ್ಮ ಅಂತಂದರು. ಆಮೇಲೆ ಆ ಕ್ಯಾರೆಕ್ಟ್ರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದರಲ್ಲಿ ಒಂದು ಶರಪಂಜರದ ಒಂದು ಡೈಲಾಗ್ ಬರುತ್ತೆ ರೇಖಮ್ಮ, ನಾನಂದೆ ಪ್ಲೀಸ್ ಅದು ಮಾತ್ರ ಚೇಂಜ್ ಮಾಡಿಬಿಡಿ, ಅಂಥ ದೊಡ್ಡ ಕಲಾವಿದೆ ಅವ್ರನ್ನ ನಾವು ಈ ಥರ ರೀಕ್ಯಾಪ್ ಮಾಡೋದು ಚೆನ್ನಾಗಿರೋದಿಲ್ಲ, ಬೇಡ ರಾಜು ಅದೊಂದು ಡೈಲಾಗ್ ಚೇಂಜ್ ಮಾಡಿಬಿಡಿ. ಇಲ್ಲ 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 ರೇಖಮ್ಮ, ಅವರು ಮಾಡಿದ್ದೇ ಬೇರೆ, ಮಿನುಗುತ್ತಾರೆ ಕಲ್ಪನಾನ ಯಾರೂ ಮೀರ್ಸೋಕ್ಕಾಗಲ್ಲ. ಆದರೆ ನೀವು ಒಂದು ಲೆಕ್ಚರರ್ ಆಗಿ, ಆ್ಯಕ್ಟಿಂಗ್ ಟೀಚರ್ ಆಗಿ ನೀವು ನಿಮ್ಮ ಕಡೆಯಿಂದ ಪ್ರಯತ್ನ ಪಡಿ. ಅವ್ರ ಥರನೇ ಮಾಡಬೇಕು ಅಂತ ಏನಿಲ್ಲ ರೇಖಮ್ಮ, ಅವ್ರನ್ನ ಯಾರೂ ಮೀರ್ಸೋಕ್ಕಾಗಲ್ಲ. ನಿಮ್ಮ ಪಾತ್ರ ನಿಮ್ಮ ಥರ ಆ್ಯಕ್ಟಿಂಗು ಯಾರೂ ಮೀರ್ಸೋಕ್ಕಾಗಲ್ಲ. ಸೊ ನೀವು ಅದು ಮಾಡಲೇಬೇಕು. ನಾನು ಡೈಲಾಗ್ ಚೇಂಜ್ ಮಾಡಲ್ಲ ಅಂದರು, ಕೊನೆಗೂ ಮಾಡಿಸಿದ್ರು. ಇದರಲ್ಲಿ ಪ್ರತಿಯೊಂದು ನನಗೆ ಇನ್ನೂ ಸುಮಾರು ಇದ್ದಾವೆ ಕಾಮಿಡಿ, ಎಲ್ಲ ಕಾಮಿಡಿ ಸೀನ್ಸು ನಂಗೆ ತುಂಬ ಇಷ್ಟ ಆಯಿತು. ನಿಮಗೆಲ್ಲರಿಗೂ ಮನಸ್ಸಿಗೆ ಮುಟ್ಟುತ್ತೆ. ಹಾಗೆ ನನ್ನ ಗೆಳತಿ ಅಪೂರ್ವ ಹಾಗೂ ದತ್ತು ಇವ್ರ ಜೊತೆ ಕೆಲಸ ಮಾಡಿನೂ ನಂಗೆ ತುಂಬಾ ಸಂತೋಷ ಆಯಿತು. ನಮ್ಮ ಇಡೀ ಟೀಮ್, ನಮ್ಮ DOP ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪ್ರೇಟಿಂಗ್. ಹಾಗೆ ನಮ್ಮ ಈ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ನನಗೆ ನಾನು ಇವ್ರನ್ನ ಕದನ ರಾಜು ಅಂತಲೇ ಕರೆಯೋದು. ಯಾಕೆ ಅಂತಂದರೆ ಕದನ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಮೇಘಾ ಸೀರಿಯಲ್ಲು. ಆ ಸೀರಿಯಲಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದವರು. ಡೈಲಾಗ್ ರೈಟ್ರ್ ಅದರಲ್ಲಿ ನಮ್ಮ ಕದನ ರಾಜು ಅವರು. ಹಾಗಾಗಿ ನಾನು ಕದನ ರಾಜು ಅಂತಲೇ ಅವ್ರನ್ನ ಆವಾಗಿಂದನೂ ಕರಿತಾ ಇದ್ದೆ. ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಕಾಮಿಡಿಗೆ ನನ್ನನ್ನು ನೆನೆಸ್ಕೊಂಡ್ರು. ನನಗೆ ಹೇಳಿದ್ರು ಈ ಥರ ಒಂದು ಕತೆ ಇದೆ ಅಂತ. ನನ್ನನ್ನು ನೆನೆಸ್ಕೊಂಡು ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರಾಜು ಸೋ ಮಚ್. ಯಾಕೆಂದರೆ ಈ ನಡುವೆ ಹಿರಿಯ ಕಲಾವಿದರಿಗೆ ಕೆಲಸ ತುಂಬ ಅದರಿಂದ ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ. ನಾನು PV ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರರ್ ಆಗಿ ಪ್ರಿನ್ಸಿಪಲಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಿನಿಮಾ ತುಂಬ ಕಮ್ಮಿ, ಏನಾದರೂ ಒಳ್ಳೆ ಸಿನಿಮಾ ಬಂತಾ ಕರೆದ್ರ ಕ್ಯಾರೆಕ್ಟ್ರ್ ಚೆನ್ನಾಗಿದ್ರೆ ಹೋಗಿ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಇವರು ಹೇಳಿದರು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು, ನೀನೇ ಮಾಡಬೇಕು ರೇಖಮ್ಮ ಅಂತಂದರು. ಆಮೇಲೆ ಆ ಕ್ಯಾರೆಕ್ಟ್ರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದರಲ್ಲಿ ಒಂದು ಶರಪಂಜರದ ಒಂದು ಡೈಲಾಗ್ ಬರುತ್ತೆ ರೇಖಮ್ಮ, ನಾನಂದೆ ಪ್ಲೀಸ್ ಅದು ಮಾತ್ರ ಚೇಂಜ್ ಮಾಡಿಬಿಡಿ, ಅಂಥ ದೊಡ್ಡ ಕಲಾವಿದೆ ಅವ್ರನ್ನ ನಾವು ಈ ಥರ ರೀಕ್ಯಾಪ್ ಮಾಡೋದು ಚೆನ್ನಾಗಿರೋದಿಲ್ಲ.